ಹಾಯ್ ಗಾಯ್ಸ್, ನಾನು ಇವಾಗ ಚಳಿಗೆ ಪಾಪ್ಕಾರ್ನ್ ಮಾಡ್ತಾ ಇದ್ದೀನಿ. ನಿಮಗೆ ಬೇಕಾ ಬಿಸಿ ಬಿಸಿ ಪಾಪ್ಕಾರ್ನ್? ನೋಡಿ ಎಷ್ಟು ಚೆನ್ನಾಗಿದೆ. ಜೋಳದ ಎಷ್ಟು ಮುದ್ದಾಗಿದೆ. ಹೊಲ್ದಾಗಿಂದ ತೊಗೊಬಂದಿರೋ ಜೋಳದ ತೆನೆ. ನಿಮಗೂ ಬೇಕಾ ಪಾಪ್ಕಾರ್ನ್? ನಾನು 2 ಥರ ಪಾಪ್ಕಾರ್ನ್ ಮಾಡ್ತಾ ಇದ್ದೀನಿ. ಚಳಿಗೆ ಬಿಸಿ ಬಿಸಿ ಪಾಪ್ಕಾರ್ನ್, ಕ್ರೆಸಿಪಿ ಪಾಪ್ಕಾರ್ನ್. ಇಲ್ಲಿ ನೋಡಿ, ಜೋಳ ತೊಗೊಂಡಿದ್ದೀನಿ. ಅದನ್ನು ಬಿಡಿಸ್ಕೊಂಡು ಅರಿಶಿನ, ಖಾರದ ಪುಡಿ, 2 ಥರದ ಖಾರದ ಪುಡಿ ತೊಗೊಂಡಿದ್ದೀನಿ. ಒಂದು ನಾರ್ಮಲ್ ಮೆಣಸಿನ್ಕಾಯಿ, ಒಂದು ಬೆಳಗ್ಗೆ ಮೆಣಸಿನ್ಕಾಯಿ, ಉಪ್ಪು ಮತ್ತು ಎಣ್ಣೆ ತೊಗೊಂಡಿದ್ದೀನಿ. ಇಷ್ಟು. ಇವಾಗ ನಾನು ಪಾಪ್ಕಾರ್ನ್ ಮಾಡ್ತೀನಿ. ನೋಡಿ, ನೀವು ಈಸಿಯಾಗಿ ಮಾಡ್ಕೋಬೋದು. ಚಳಿಗೆ ಬಿಸಿ ಬಿಸಿ ಪಾಪ್ಕಾರ್ನು ಎಷ್ಟು ಇಷ್ಟ ಆಗುತ್ತಂದರೆ ಸಣ್ಣ ಮಕ್ಕಳು ತಿನ್ಬೋದು. ಇಷ್ಟ ಆಗುತ್ತೆ ಸಣ್ಣ ಮಕ್ಕಳಿಗೆ. ನಾನು ಒಂಥರ ಪಾಪ್ಕಾರ್ನು. ನಮಗೆ ಖಾರ ಮತ್ತು ಉಪ್ಪು ಖಾರ ಚೆನ್ನಾಗಿ ಇರೋದು ಪಾಪ್ಕಾರ್ನ್ನ ತೋರಿಸ್ತಾ ಇದ್ದೀನಿ. ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಚಳಿಗೆ ಬಿಸಿ ಬಿಸಿ ಪಾಪ್ಕಾರ್ನ್ನ. ಇವಾಗ ನೋಡಿ, ನಾನು ಬಾಣಲಿನ ಇಡ್ತಾ ಇದ್ದೀನಿ. ಸ್ಟವ್ ಮೇಲೆ ಬಾಣಲಿನ ಇಟ್ಟು ಗ್ಯಾಸ್ನ ಆನ್ ಮಾಡ್ಕೊತಾ ಇದ್ದೀನಿ. ಗ್ಯಾಸ್ ಆನ್ ಮಾಡಿಕೊಂಡು ಬಾಣಲಿನ ಇಟ್ಟಿದ್ದೀನಿ. ಬಾಣಲಿ ಸ್ವಲ್ಪ ಬಿಸಿ ಆಗಲಿ. ಮತ್ತು ನೋಡಿ, ನಾನು 3 ಸ್ಪೂನ್ನ ಎಣ್ಣೆನ ಹಾಕ್ತಾ ಇದ್ದೀನಿ. 3 ಸ್ಪೂನ್ನ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಸ್ವಲ್ಪ ಬಿಸಿ ಆಗಿದೆ ಇಲ್ವ ಅಂತ ನಮಗೆ ಈ ಥರ ಮೇಲೆ ಇಟ್ಟು ನೋಡಬೇಕು. ಆಮೇಲೆ ಯಾರಾದರೂ ಎಣ್ಣೆಲಿ ಕೈ ಇಟ್ಟುಬಿಟ್ಟಿರಾ. ಮನೆಗೆ ನಾವು ಪಾಪ್ಕಾರ್ನ್ ಯಾವ ಥರ ಮಾಡೋದು ಅಂತ ನನ್ನ ಮನೇಲಿ ನನಗಿಷ್ಟ ಅಂತ ಚಳಿಗೆ ಬಿಸಿ ಬಿಸಿ ಪಾಪ್ಕಾರ್ನ್ನ ಮಾಡ್ತಾ ಇದ್ದೀನಿ. ನೀವು ನೋಡಿ, ನಿಮಗೆ ಯಾವ ಥರ ಮಾಡಬೇಕು ಅಂತ, ಪಾಪ್ಕಾರ್ನ್ ಇಷ್ಟ ಆಗುತ್ತೆ ಅಂತ ನೋಡಿ. ಇವಾಗ ಎಣ್ಣೆ ಬಿಸಿ ಆಗಿದೆ. ನಾನು ಅರ್ಧ ಕಪ್ನ ಜೋಳನ ಹಾಕ್ತಾ ಇದ್ದೀನಿ. ನೋಡಿ, ನೋಡ್ತಾ ಇದ್ದೀರಾ, ಜೋಳನ ಹಾಕ್ತಾ ಇದ್ದೀನಿ. ನಿಮಗೆ ಯಾವ ಥರ ಕುದೀತಾ ಇದೆ ಜೋಳ. ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಸಿಮ್ಮಲ್ಲಿ ಇಟ್ಕೋಬೇಕು. ಅದಕ್ಕೆ ಒಂಚೂರು ಸ್ವಲ್ಪ ಖಾರದ ಪುಡಿನ ಹಾಕ್ಕೋಬೇಕು. ಸ್ವಲ್ಪ ಇವಾಗ ಸಾಲ್ಟ್ನ ಹಾಕ್ತಾ ಇದ್ದೀನಿ ನಾನು. ಹಾಕಿದ್ಮೇಲೆ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಜೋಳ ನೋಡಿ ಆದರೆ ಅದನ್ನು ಅವಳು ಹೊಡಿಯೋಕ್ಕೆ ಸ್ಟಾರ್ಟ್ ಆಗ್ತದೆ. ಅದನ್ನು ನೋಡಿಕೊಂಡು ಒಂದು ಪ್ಲೇಟ್ನ ಈ ಥರ ಮುಚ್ಕೋಬೇಕು. ನೋಡಿ, ಒಂದು ಪ್ಲೇಟ್ನ ಮುಚ್ಕೊಂಡ ತಕ್ಷಣ ನೋಡಿ, ಈಗ ಈ ಥರ ಒಂಥರ ಪ್ಲೇಟ್ನ ಮುಚ್ಚಬೇಕು. ಬಾಣಲಿಗೆ ಪ್ಲೇಟ್ ಮುಚ್ಚಿದ ತಕ್ಷಣ ನೋಡಿ, 2 ನಿಮಿಷದಲ್ಲಿ ಯಾವ ಥರ ಸೌಂಡ್ ಬರುತ್ತೆ. ಇಟ್ಕೋಬೇಕು. ಜಾಸ್ತಿ ಇಟ್ಕೋಬಾರ್ದು. ಉರಿನ ಇಟ್ಕೊಂಡ್ರೆ ಅದು ಒಳಗಡೆ ಕೆಳಗಡೆ ಕಪ್ಪಗಾಗ್ಬಿಡುತ್ತೆ.
ನಾನಿವಾಗ ಗ್ಯಾಸ್ನ ಆಫ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ರಿ, ಇವಾಗ ಪ್ಲೇಟ್ನ ತೆಗಿಯೋಣ, ಯಾವ ಥರ ಆಗಿದೆ ಅಂತ ನೋಡೋಣ. ಇದನ್ನು ತೆಗಿಯೋಣ ಪ್ಲೇಟ್ನ. ವಾವ್, ನೋಡಿ ಎಷ್ಟು ಚೆನ್ನಾಗಿ ಸೂಪರಾಗಿದೆ ಪಾಪ್ಕಾರ್ನ್. ಎಷ್ಟು ಚೆನ್ನಾಗಿ ಬಂದಿದೆ. ಕ್ರೆಸಿಪಿ ಪಾಪ್ಕಾರ್ನ್, ಬಿಸಿ ಬಿಸಿ ಪಾಪ್ಕಾರ್ನ್. ನಮಗೆ ಬೇಕು ಅಂದರೆ ಇನ್ನು ಸ್ವಲ್ಪ ಸಾಲ್ಟ್ನ ಹಾಕ್ಕೋಬೋದು. ಮತ್ತು ಸ್ವಲ್ಪ ಖಾರದ ಪುಡಿನ ಹಾಕ್ಕೋಬೋದು. ನಮಗೆ ರುಚಿಗೆ ತಕ್ಕಂಥ ಖಾರದ ಪುಡಿನ ಹಾಕ್ಕೋಬೋದು. ಮೇಲ್ಗಡೆ ಸ್ವಲ್ಪ ಖಾರದ ಪುಡಿನ ಹಾಕಿ ಇದನ್ನು ಮಿಕ್ಸ್ ಮಾಡೋಣ. ಇವಾಗ ನೋಡಿ, ಖಾರದ ಪುಡಿ ಮತ್ತು ಉಪ್ಪು ಹಾಕ್ಕೊಂಡಿದ್ದೀವಿ. ಎರಡನ್ನ ಹಾಕಿದ ನಂತರ ಈ ಥರ ಮಿಕ್ಸ್ ಮಾಡೋಣ. ನೋಡಿ ಎಷ್ಟೊಂದು ಪಾಪ್ಕಾರ್ನ್ ಆಗಿದೆ. ರುಚಿಯಾಗಿರೋ ಪಾಪ್ಕಾರ್ನ್ನ ನಾವು ನಮ್ಮ ಮನೆಯಲ್ಲಿ ಮಾಡಿರ್ತಕ್ಕಂಥ ಪಾಪ್ಕಾರ್ನ್. ನಿಮಗೆ ಇಷ್ಟ ಆದರೆ ನೀವು ಇದೇ ಥರ ಮಾಡ್ಕೊಳ್ಳಿ. ಚಳಿಗೆ ಬಿಸಿ ಬಿಸಿ ಪಾಪ್ಕಾರ್ನ್ ತುಂಬ ಚೆನ್ನಾಗಿರುತ್ತೆ. ನಾನಿವಾಗ ಇದನ್ನು ಬಟ್ಲಲ್ಲಿ ತಗೊತಾ ಇದ್ದೀನಿ. ನಾನಿದು ಬಟ್ಲಿಗೆ ಹಾಕ್ಕೋತಾ ಇದ್ದೀನಿ. ಬಾಣಲಿಯಿಂದ ಒಂದು ಬಟ್ಲಿಗೆ ತಗೋತಾ ಇದ್ದೀನಿ. ವಾವ್, ಎಷ್ಟು ಚೆನ್ನಾಗಿ ಬಂದೈತೆ ನೋಡ್ರಿ ಪಾಪ್ಕಾರ್ನು. ನಿಮ್ಗೆ ಇಷ್ಟ ಆದರೆ ನೀವು ಮಾಡಿಕೊಡಿ. ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಮಾಡಿಕೊಡ್ತೀನಿ ಪಾಪ್ಕಾರ್ನ. ವಾವ್, ಎಷ್ಟು ಚೆನ್ನಾಗಿದೆ ನೋಡಿ. ನಾನಿವಾಗ ಟೇಸ್ಟ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ, ಸೂಪರಾಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ. ವಾವ್, ಟೇಸ್ಟ್ ಸೂಪರ್ ಚೆನ್ನಾಗೈತೆ. ನೀವು ಟೇಸ್ಟ್ ಮಾಡಿ ಬನ್ನಿ. ಖಾರ ರೆಸಿಪಿ ಚಳಿಗೆ ಬಿಸಿ ಬಿಸಿ ಪಾಪ್ಕಾರ್ನ್ ನೋಡಿ. ಇದು ಖಾರದ ಪಾಪ್ಕಾರ್ನ್. ಮತ್ತು ಇನ್ನೊಂದು ನಾನು ಆಗಲೇ ಹೇಳಿದೆ ನಿಮಗೆ, ಇನ್ನೊಂದು ಥರದ ಪಾಪ್ಕಾರ್ನು ಮಕ್ಕಳಿಗೆ ಇಷ್ಟ ಆಗುವಂಥದ್ದನ್ನು ನಾನು ಇನ್ನೊಂದು ಪಾಪ್ಕಾರ್ನ ಮಾಡಿದ್ದೀನಿ. ಇಲ್ಲಿ ನೋಡಿ, 2 ಪಾಪ್ಕಾರ್ನ ಇಟ್ಟಿದ್ದೀನಿ ಇಲ್ಲಿ. ಇದು ಬಂದುಬಿಟ್ಟು ಓನ್ಲಿ ಸಾಲ್ಟು ಮತ್ತು ಉಪ್ಪು, ಅರಿಶಿನ ಪುಡಿ ಹಾಕಿ ಮಾಡಿರೋದು. ಚಿಕ್ಕ ಮಕ್ಕಳಿಗೆ ಇಷ್ಟ ಆಗುತ್ತೆ, ಕಲರ್ ಆಗಿರುತ್ತೆ ಮತ್ತು ಟೇಸ್ಟ್ ಆಗಿರುತ್ತೆ. ಇದು ಎಲ್ಲರೂ ತಿನ್ಬೋದು. ಇದರಲ್ಲಿ ಖಾರ ಇರುತ್ತೆ, ಕ್ರೆಸಿಪಿ ಇರುತ್ತೆ. ಚೆನ್ನಾಗಿದೆಯಾ ಪಾಪ್ಕಾರ್ನ್? ವಾವ್, ಹಾಯ್ ಗಾಯ್ಸ್, ತಿನ್ನಿ ಬನ್ನಿ ಎಲ್ಲರೂ. ಯಾರಿಗೆ ಬೇಕು ಪಾಪ್ಕಾರ್ನ್? ಸೂಪರ್ ಪಾಪ್ಕಾರ್ನ್. ನಮ್ಮ ಮನೆಯಲ್ಲಿ ನಾನು ಮಾಡಿರ್ತಕ್ಕಂತಹ ಬಿಸಿ ಬಿಸಿ ಪಾಪ್ಕಾರ್ನ್ ಚಳಿಗೆ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ಯಾವ ಥರ ಇದೆ ಅಂತ ಟೇಸ್ಟ್ ಒಂದ್ಸರಿ ನೀವು ತಿಂದು ನೋಡಿ. ಓಕೆ, ಚೆನ್ನಾಗಿದೆಯಾ? ಸೂಪರಾಗಿದೆಯಾ ನೋಡಿ.